ಜೋರಾಗ್ತಾ ಇದೆ ಮರು ಸರ್ವೆಯ ಪಾಲಿಟಿಕ್ಸ್. ಮರು ಸರ್ವೆಗೆ ಅಹಿಂದ ಸಮುದಾಯದಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಮರು ಸರ್ವೆಗೂ ಮೊದಲೇ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ. ಮರು ಸರ್ವೆ ಮಾಡುವುದಕ್ಕೆ ಸರ್ಕಾರಕ್ಕೆ ಟೆಕ್ನಿಕಲ್ ಸಮಸ್ಯೆಗಳಾಗ್ತಾ ಇದೆ. ಆನ್ಲೈನ್ ಅರ್ಜಿ ತುಂಬುವುದು ಕೂಡ ಆಗ್ತಾ ಇಲ್ಲ. ಶಾಲೆಗಳು ಪುನರ್ ಆರಂಭ ಆಗಿರೋದಕ್ಕೆ ಶಿಕ್ಷಕರ ಕೊರತೆಗಳು ಕೂಡ ಕಾಡಿಸ್ತಾ ಇದೆ. ಒಂದ್ ಕಡೆ ಆ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಆನ್ಲೈನ್ ಅರ್ಜಿ ತುಂಬೋದು ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ಅಡೆತಡೆಗಳು ಕೂಡ ಆಗ್ತಾ ಇದೆ. ಶಿಕ್ಷಕರನ್ನ ನೇಮಕ ಮಾಡಿದ್ರೆ ಅವರಿಗೆ ಮಾಹಿತಿ ಕೊರತೆ ಆಗತ್ತೆ. ಅಲ್ಲದೆ ಮುಂಗಾರು ಆರಂಭ ಆಗಿರೋದ್ರಿಂದ ರೈತರು ಫುಲ್ ಬ್ಯುಸಿ ಆಗಿದ್ದಾರೆ. ಸಮೀಕ್ಷೆಗೆ ಹೋದವರಿಗೆ ರೈತರು ಸಿಗೋದೇ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಮೀಕ್ಷೆ ಯಶಸ್ವಿಯಾಗೋದು ಡೌಟ್. ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಮಾಡಿಸಿದ್ರು ಇದೇ ಸಮಸ್ಯೆ. ಈ ವಿಚಾರವನ್ನ ಸಿಎಂ ಗಮನಕ್ಕೆ ತಂದಿದ್ದಾರೆ ಕೆಲ ನಾಯಕರು. ಮರು ಸರ್ವೆ ಯಶಸ್ವಿಯಾಗಬೇಕು ಅಂತಂದ್ರೆ ಎಚ್ಚರಿಕೆ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಸಲಹೆಗಳನ್ನ ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಶಾಲೆಗಳು ಕೂಡ ಆರಂಭ ಆಗ್ತಾ ಇದೆ. ಬೇಸಿಗೆ ರಜೆ ಮುಗಿಸ್ಕೊಂಡು ಮಕ್ಕಳು ಖುಷಿಯಿಂದ ಶಾಲೆಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಲಿಕೆ ಬಹಳ ಮುಖ್ಯ ಆಗುತ್ತೆ ಮಕ್ಕಳಿಗೆ. ಈಗೇನಾದರೂ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಕೂಡ ಕಷ್ಟ ಸಾಧ್ಯ. ಮತ್ತೆ ಒಂದು ಕಡೆ ಮುಂಗಾರು ಆರಂಭ ಆಗಿದೆ. ಮನೆಯಲ್ಲಿ ಯಾವ ರೈತರು ಕೂಡ ಕೂತ್ಕೊಳ್ಳೋದಿಲ್ಲ. ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಇದೀಗ ಮರು ಸರ್ವೆಯ ಪಾಲಿಟಿಕ್ಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಮರು ಸರ್ವೆಗೆ ಅಹಿಂದ ಸಮುದಾಯದಿಂದ ಒಂದು ಕಡೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸರ್ವೆ ಯಾವ ರೀತಿಯಾಗಿ ನಡೆಸೋದು ಅನ್ನೋದು ಕೂಡ ಒಂದು ಕಡೆ ಪ್ರಶ್ನಾರ್ಥಕವಾಗಿದೆ. ಶಿಕ್ಷಕರ ಲಭ್ಯತೆ ತೀರಾ ಕಡಿಮೆ, ಮತ್ತೊಂದು ಕಡೆ ರೈತರು ಕೂಡ ಲಭಿಸೋದಿಲ್ಲ. ಸೊ ಹಾಗಾಗಿ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ.